ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪಡ್ಡು ಅಂದ್ರೆ ಇಷ್ಟ ಅಲ್ವಾ? ಓ, ಇನ್ನೂ ಏನೋ ಮರ್ತನಲ್ಲ ನಾನು. ಇರಿ ಒಂದ್ ನಿಮಿಷ, ಬಂದೆ. ಎಲ್ಲೋಯ್ತಿದು? ನಾನ್ಯಾಕೆ ಅಲ್ಗೋದೆ? ಅದನ್ನ ನೀವೇ ಹೇಳ್ಬೇಕು ಅಲ್ವಾ? ಅಲ್ಲ, ಇಷ್ಟು ಅವಸರವಾಗಿ ಏನ್ ಮಾಡ್ತಾ ಇದ್ದೀರಾ? ಬೆಳ್ದಂಗಿರೋ ಮನ್ಸು ನಮ್ ಶಾಂತ ಮುಂದು. ನಮ್ ಮನ್ಸು ಕಲ್ಲಂಗ ಆಗ್ಬಾರ್ದಲ್ವಾ? ಪಡ್ಡು ಅಂದ್ರೆ ನಮ್ ಶಾಂತಮ್ಮಂಗ್ ತುಂಬಾ ಇಷ್ಟ ಕಣಮ್ಮ. ಎಲ್ರಿಗೂ ಬಿಸಿ ಬಿಸಿಯಾಗಿ ಮಾಡಿ ಬಡಿಸೋರು. ಆದ್ರೆ ಒಂದಿನಾನು ಅವಳು ಬಿಸಿ ಪಡ್ಡು ತಿಂದಿದ್ ನಾನು ನೋಡ್ಲೇ ಇಲ್ಲ. ಅದಕ್ಕೆ ಪಡ್ಡುಗ್ ನೆನೆಸ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಮಾಡಕ್ಕೆ ಇಲ್ಲಿಗೆ ಬರ್ಬೇಕಲ್ವಾ? ತಿಂಡಿ ತಿನ್ಸೆ ಕಳಿಸ್ತೀನಿ ನಾನು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೋತಿದ್ದೀನಮ್ಮ. ಅವ್ರು ಬರ್ತಿದ್ದಾರೆ ಅಂದ್ರೆ ನಾವೆಲ್ಲ ಮಾಡಾಕ್ಬೇಕು. ಅದಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಸಾಧನಮ್ಮ, ನೀವೇ ಹೇಳ್ಬೇಕು. ಒಂದ್ ವೇಳೆ ಸರಿಯಾದ ಸಮಯಕ್ಕೆ ಆ ಹುಡ್ಗಿ ಬರ್ದೇ ಹೋಗಿದ್ರೆ ನಮ್ ರಾಘವನ್ ಕತೆ ಏನು ಅಲ್ವಾ? ಹೌದೌದು, ಕೈ ಕಾಲೇ ಆಡ್ತಿಲ್ಲ. ಹೇಳಿದ್ದು ನಿಜ ರತ್ನಮ್ಮ. ಆ ಹುಡುಗಿ ಅರ್ಚನಾಗೆ ನಾವ್ ಜೀವನ ಪೂರ್ತಿ ಋಣಿಯಾಗಿರ್ಬೇಕು ನೋಡಿ. ನಾವೇ ರಾಘವ್ನ ಅಲ್ಲಿಗ್ ಕರ್ಕೊಂಡ್ ಹೋಗಿದ್ದು. ಮಗುನ ನೋಡಿದ್ರೆ ಅವಳಿಗೇನಾದ್ರೂ ನೆನ್ಪ್ ಬರ್ಬೋದು ಅಂತ. ಆದ್ರೆ ನೋಡಿ ರತ್ನಮ್ಮ, ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ ರತ್ನಮ್ಮ? ಹೂ ಕಣಮ್ಮ. ಒಂದ್ ವೇಳೆ ಹೆಚ್ಚು ಕಡಿಮೆ ಆಗಿದ್ರೆ ರತ್ನಮ್ಮ, ಆ ಕೊರ್ಗು ನನ್ಗೆ ಜೀವನ ಪೂರ್ತಿ ಇದ್ಬಿಡೋದು. ಸತ್ಯವಾಗ್ಲೇ ಹೇಳ್ತಾ ಇದ್ದೀನಿ. ಅರ್ಚನಂಗೆ ನಾವ್ ದಿನ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ಬೇಕು. ಏನೇ ಮಾಡಿದ್ರು ತೀರ್ಸಕ್ಕ ಆಗದೆ ಇರೋಷ್ಟು ಋಣ ಇದೆ. ಅಯ್ಯೋ, ಸುಮ್ನೆ ಇರಿ ಸಾಧನಮ್ಮ. ಆ ದೇವ್ರು ಏನಾದ್ರೂ ಮಾಡ್ತಾನೆ ಅಂದ್ರೆ ಅದಕ್ಕೇನಾದ್ರೂ ಒಂದ್ ಕಾರಣ ಇದ್ದೇ ಇರುತ್ತೆ. ಆ ದೇವ್ರ ಮನ್ಸಲ್ಲಿ ಏನ್ ಆಸೆ ಇದೆಯೋ ಏನೋ ಯಾರಿಗ್ ಗೊತ್ತು? ಅಯ್ಯೋ ರತ್ನಮ್ಮ, ರತ್ನಮ್ಮ, ನೀವು ಅನಾವಶ್ಯಕವಾಗಿ ಏನೇನೋ ಆಸೆಗಳನ್ನ ಹುಟ್ಟಿಸ್ಕೋಬೇಡಿ. ಈಗ ನನಗ್ ಮುಂಚೆಗಿಂತ ಜಾಸ್ತಿ ಭಯ ಆಗ್ತಿದೆ. ಹಾ, ಭಯನಾ? ಯಾಕಮ್ಮ? ಯಾರು ನೋಡಿ ಭಯ? ಯಾತಕ್ಕೋಸ್ಕರ ಭಯ? ಸ್ವಲ್ಪ ಯೋಚನೆ ಮಾಡಿ ರತ್ನಮ್ಮ. ರಾಘವ್ಗೆ ಶಾಂತಿ ರೂಪದಲ್ಲಿರೋ ತಾಯಿ ಸಿಗ್ತಾಳೆ. ಆದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಅವಳು ನಮ್ ಶಾಂತಿ ಅಲ್ಲ, ಅರ್ಚನಾ ಅಂತ. ಅರ್ಚನಾ ಇಂದನೆ ಇವತ್ ನಮ್ ರಾಘವ್ ಜೀವಂತವಾಗಿರೋದು. ಒಂದ್ ವೇಳೆ ಅವಳು ನನ್ನ ತಾಯಿ ಅಲ್ಲ, ತಾಯಿ ರೂಪದಲ್ಲಿರೋ ಬೇರೆ ಯಾರೋ ಹುಡುಗಿ ಅಂತ ಮಗು ಗೊತ್ತಾಗ್ಬಿಟ್ರೆ ಆ ಪುಟ್ಟ ಮನಸ್ಸು ಅದನ್ನ ತಡ್ಕೊಳತ್ತ ರತ್ನಮ್ಮ. ಪ್ರತಿಯೊಬ್ಬರಿಗೂ ಕಳ್ಕೊಂಡಿರೋ ತಾಯಿ ಮತ್ತೆ ಸಿಗ್ತಾಳೆ ಅನ್ನೋದು ಒಂದು ಪೂರ್ವ ಜನ್ಮದ ಪುಣ್ಯ, ಅದೃಷ್ಟ. ಅಂಥದ್ರಲ್ಲಿ ಅವನ್ ಪಾಲಿಗೆ ಶಾಂತಿಮ ರೂಪದಲ್ಲಿ ಅರ್ಚನಾ ಸಿಕ್ಕಿದಾಳೆ. ಅವಳು ಅರ್ಚನಾ ಅಂತ ಗೊತ್ತಾಗ್ಬಿಟ್ರೆ ಪುಟ್ಟ ಮನಸ್ಸು ತಡ್ಕೊಳತ್ತ ರತ್ನಮ್ಮ. ಹೌದಲ್ವಾ? ಈ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ ಕಣಮ್ಮ. ಅಷ್ಟೇ ಅಲ್ಲ ರತ್ನಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಪ್ರೆಷರು ಆ ರಾಘವ್ ಮನ್ಸು ತಡ್ಕೊಳಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಿದ್ದೆ ರತ್ನಮ್ಮ. ಅಯ್ಯೋ ಅಮ್ಮ, ಹೀಗಾಗತ್ತೆ ಅಂತ ನಾವ್ ಅನ್ಕೊಂಡಿದ್ವಾ? ಶಾಂತಿ ರೂಪದಲ್ಲಿ ಅವ್ರು ಯಾರೋ ಬಂದು ನಮ್ಮ ಮಗುನ ಕಾಪಾಡ್ತಾರೆ ಅಂತ ಅನ್ಕೊಂಡಿದ್ವಾ? ಇಲ್ವಲ್ಲ. ಇಷ್ಟೆಲ್ಲ ಮಾಡಿರೋ ಆ ಭಗವಂತನ್ಗೆ ಏನ್ ಮಾಡ್ಬೇಕು ಅಂತಾನು ಗೊತ್ತಿರತ್ತೆ. ಅವನ್ ಕೆಲ್ಸ ಅವನ್ ಮಾಡ್ತಾನೆ ಇರ್ತಾನೆ. ನಮ್ ಕೆಲ್ಸ ನಾವ್ ಮಾಡೋಣ. ಈಗ ನನ್ನ ಕೆಲ್ಸ ಮಾಡಕ್ ಬಿಡ್ತೀರಾ? ಹೋಗಿಮ್ಮ, ನೀವು ಯೋಚನೆ ಮಾಡ್ಬಿಡಿ. ಹೋಗಿಮ್ಮ, ನಿಮ್ ಕೆಲ್ಸ ನೋಡಿ. ನನ್ ಕೆಲ್ಸ ಮಾಡಕ್ ಬಿಡಿ, ಹೋಗಿ. ಏನೆಲ್ಲ ಹಾಕದ್ನು ಏನ್ ಹಾಕಿಲ್ವೋ? ಓಹೋ, ಮೆಂತ್ಯ ಹಾಕ್ಬೇಕು. ಆಹಾ, ಹೌದು. ಎಳೆ ಮನ್ಸಲ್ಲಿ ಇಲ್ದಿರೋ ಆಸೆಗಳನ್ನ ತುಂಬ್ತೀವಿ. ಒಂದ್ ವೇಳೆ ಆ ಮಗು ಎತ್ತು ಅಮ್ಮನ್ನ ಕರ್ಕೊಂಡ್ ಬನ್ನಿ ಅಂದ್ರೆ
ಅರ್ಚನಾ ಅವ್ರಿಗೆ ಏನು ಹೇಳಿ ಕರ್ಕೊಂಬರೋದು? ಅವ್ರ ಅಣ್ಣ ಒಪ್ತಾರ? ಮಗುಗೆ ಮೋಸ ಮಾಡ್ದಾಗಲ್ವಾ? ಚಾಮುಂಡವ ಇಲ್ವಾ? ನೋಡ್ಕೋತಾಳೆ ಬಿಡಿ. ಓಯ್ ಅಚ್ಚು ಕಂದ, ಆಹಾ, ರಾಘವ್ ದೊಡ್ಡವನಾಗಿದ್ದಾನಾ? ಮೀಸ ಎಲ್ಲ ಬಂದಿದೆ ನೋಡು. ಹೂ ಅಮ್ಮ, ನೀನೇ ಹೇಳ್ತಿದ್ದಲ್ಲ ರಾಘವ್ ದೊಡ್ಡವನಾಗಿದ್ದಾನೆ, ರಾಘವ್ ರಾಜ್ಕುಮಾರ ಆಗಿದ್ದಾನೆ ಅಂತ. ಹೌದಾ? ನನಗೆ ಮರ್ತು ಹೋಗಿತ್ತು ಗೊತ್ತಾ. ನಾನು ಇನ್ನು ಏನೇನ್ ಹೇಳಿದೆ ಹೇಳು? ಅಮ್ಮ ದೊಡ್ಡ ಕತೆ ಹೇಳ್ದೆ, ಸಿಂಹನ್ ಕತೆನೂ ಹೇಳ್ದೆ, ರಾಜ್ಕುಮಾರನ್ ಕತೆನೂ ಹೇಳ್ದೆ. ಎಲ್ಲ ಮರ್ತೋಗ್ಬಿಟ್ಟಿತ್ತ ಅಮ್ಮ? ಅಮ್ಮ ಎಲ್ಲೋಗಿದ್ದೆ ನೀನು ನನ್ನನ್ನ ಬಿಟ್ಟಿ? ಅಮ್ಮ ನಿಮ್ನೆ ಕೇಳ್ತಾ ಇರೋದಮ್ಮ, ಎಲ್ಲೋಗಿದ್ದೆ? ನಾನು ಅಪ್ಪನ್ ಕೇಳಿದ್ನ, ಅಪ್ಪ ಹೇಳಿದ್ರು ನಿನ್ನ ದೇವ್ರು ಕರ್ಕೊಂಡೋಗಿದ್ದಾರೆ ಅಂತ. ಅಲ್ಲಿಂದ ಹೆಂಗಮ್ಮ ಬಂದೆ? ಅದು ಏನ್ ಗೊತ್ತಾ ರಾಘವ್, ನನ್ನ ಮುದ್ದು ರಾಘವ್ ರಾಜ್ಕುಮಾರ್ನ ನೋಡಕ್ ಬಂದೆ. ನಾನು ದೇವ್ರ ಹತ್ರ ಗಲಾಟೆ ಮಾಡ್ಕೊಂಡ್ ಬಂದೆ ಗೊತ್ತಾ. ಹೌದಾ ಅಮ್ಮ? ಅಮ್ಮ ದೇವ್ರ ಎಲ್ಲಿದ್ದಾನೆ ಅಮ್ಮ? ಹೇಳಮ್ಮ, ನಾನ್ ಬಂದು ಗಲಾಟೆ ಮಾಡ್ತೀನಿ. ಅಯ್ಯೋ ಅಚ್ಚುಕಂದ, ಅಚ್ಚುಕಂದ ನನಗೋಸ್ಕರ ಗಲಾಟೆ ಮಾಡುತ್ತಾ? ಅಯ್ಯೋ ನಿಜವಾಗ್ಲೂ ನೀನು ರಾಜ್ಕುಮಾರನೇ. ತುಂಬಾ ಆಶ್ಚರ್ಯ ಮ್ಯಾಮ್, ಮಗು ಇಷ್ಟು ಬೇಗ ಚೇತರಿಸ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟು ಬೇಗ ಎದ್ದು ಜ್ಯೂಸ್ ಎಲ್ಲ ಕುಡಿತಿದ್ದಾನೆ ಅಂತ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ನಮ್ಮ ಅಚ್ಚು ಕೈಗುಣನೇ ಹಾಗೆ ಡಾಕ್ಟ್ರೆ. ಇವಳ ಅಣ್ಣ ಅವಳನ್ನ ಯಾವಾಗ್ಲೂ ಅದೃಷ್ಟ ದೇವತೆ ಅಂತಾರೆ. ಮನೇಲೇನಾದ್ರೂ ಒಳ್ಳೆ ಕಾರ್ಯ ಇದ್ರೆ, ಭೂಮಿ ಬಿತ್ತೋ ಕಾರ್ಯ ಆಗ್ಲಿ, ಕುಯ್ಲಾಗ್ಲಿ, ಎಲ್ಲ ಅವಳ ಕೈಯಿಂದನೇ ಮಾಡಿಸ್ತಾರೆ. ಯಾಕೆ ಗೊತ್ತಾ? ಒಂದ್ ಹಾಕಿದ್ರೆ ಆ ಭಗವಂತ 4 ವಾಪಸ್ ಕೊಡ್ತಾನೆ. ನಮ್ಮೂರಲ್ಲೆಲ್ಲ ಅಚ್ಚುನ ಏನಂತ ಹೇಳ್ತಾರೆ ಗೊತ್ತಾ? ಒಣಗಿರೋ ಮರನ ಅಚ್ಚು ಮುಟ್ಟಿದ್ರೆ ಚಿಗುರು ಬಿಡುತ್ತೆ ಅಂತಾರೆ. ಅಮ್ಮ ಅಮ್ಮ, ಅಪ್ಪ ಬಂದ್ರು. ಆಯಪ್ಪ. ಹಾಯ್ ಮಿಸ್ ಅಮ್ಮ. ಹಾಯ್ ರಾಘವ್. ರಾಘವ್, ಎದ್ ಕೂತ್ಬಿಟ್ಟಿದ್ಯಾ ಆಲ್ರೆಡಿ? ನೀವಿಬ್ರು ಮನೆಗೆ ಹೋಗಿ ರೆಸ್ಟ್ ಮಾಡಿ. ರಾಘವ್ನ ನಾನ್ ನೋಡ್ಕೋತೀನಿ, ನೀವ್ ಬೆಳಿಗ್ಗೆ ಬನ್ನಿ. ಅಮ್ಮ ನೀನೆಲ್ಲೂ ಹೋಗ್ಬೇಡ ಅಮ್ಮ, ನೀನೇ ಬೇಕು ನಂಗೆ. ಅಮ್ಮ ನೀನು ನನ್ ಜೊತೆಲಿ ಇರ್ತೀಯ ಅಲ್ವೇನಮ್ಮ? ಕಂದ, ನಾನು ಇಲ್ಲೇ ಇರ್ತೀನಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಅಮ್ಮ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅದು ಮಗು ಆ ಥರ ಮಾತಾಡ್ದ ಅಂತ ನೀವೇನ್ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಒಬ್ಬಳೇ ಅವನು ಹಾಗೆ ಯಾರನ್ನಾದ್ರೂ ಹಚ್ಕೊಂಡ್ರೆ ತುಂಬಾ ಹಠ ಮಾಡ್ತಾನೆ. ಕಾಣುವ ದೈವ. ನೀವು ಬೇಕಾದ್ರೆ ರೆಸ್ಟ್ ಮಾಡಿ, ಮಂತ್ರ ನಾನು ಇಲ್ಲೇ ಇರ್ತೀವಿ. ನಾನಿಲ್ಲಿರದೆ ಅವನಿಗೋಸ್ಕರ ತಾನೆ. ಇದ್ರಲ್ಲೇನ್ ತೊಂದ್ರೆ ಹೇಳಿ? ತುಂಬಾ ಜನ ICU ಅಲ್ಲಿ ಇರಬಾರ್ದು, ನೀವೆಲ್ಲ ಸ್ವಲ್ಪ ಆಚೆ ಇರಿ. ಸರಿ, ನಾನು ಹೊರಗಡೆ ಗೆಸ್ಟ್ ರೂಮಲ್ಲಿ ಇರ್ತೀನಿ. ಏನಾದ್ರೂ ಇದ್ರೆ ಕರಿ. ಸರಿ ಅದ್ಕೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ನಾನು ರೌಂಡ್ಸ್ ಹೋಗಿ ಬರ್ತೀನಿ, ನೀವು ನೋಡ್ಕೊಳ್ತಾ ಇರಿ. ಹಾ, ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ.